ವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದ್ದುದರಿಂದ ಮನೆಗೆ ಬರಲು ರಾತ್ರಿಯಾಗಿತ್ತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಂ ಹಾದಿ ಕಾಯುತ್ತಿತ್ತು. ಅಣ್ಣನದು. ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ. ಸಮಯ 9 ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆ ಹೆಂಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ನಿಗೆ ಬಂದಾಗ 10 ಗಾಡಿ ಹೊರಡಲು ಇನ್ನೊಂದು ತಾಸು. ಅಲ್ಲಿ ತನಕ ಏನು ಮಾಡುವುದೆಂದು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತೆ. ಆಗ ಶೇಂಗಾಕಾಯಿ ಮಾರುತ್ತಾ ಒಬ್ಬ ಬಂದನು. ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಹಾಬಾದಿನಲ್ಲಿ ಇವನ ಜೊತೆ ಓದಿದ್ದರ ನೆನಪಾಯಿತು. ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ. ಅವನೂ ಗುರುತು ಹಿಡಿದನು. ಶೇಂಗಾ ಮಾರುವುದನ್ನು ಬಿಟ್ಟು ತನ್ನ ಪಕ್ಕದಲ್ಲಿ ಕುಳಿತನು. ಬಾಲ್ಯದ ಗೆಳೆಯರಿಬ್ಬರು ಗಾಡಿ ಬರುವ ತನಕ ಮಾತನಾಡಿದೆವು. ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾರುವ ದಂಧಾ ಮಾಡುತ್ತಿರುವುದಾಗಿ, ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸಿದನು. ತನ್ನ ಹೆಂಡರು ಮಕ್ಕಳ ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಅವನೂ ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದನು. 1-5 ನಿಮಿಷ ನಿಂತು ಗಾಡಿ ಹೊರಟಿತು. ಹಿರೇನಂದೂರು ಮರ್ತೂರುಗಳಿಗೆ 2 ನಿಮಿಷ ನಿಂತು 12ರ ಮಧ್ಯ ರಾತ್ರಿ ಹೊತ್ತಿಗೆ ಗಾಡಿ ಶಹಬಾದಿಗೆ ಬಂದು ನಿಲ್ಲುತ್ತಿದ್ದಂತೆ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಧೋಧೋ ಎಂದು ಸುರಿದು ಭೂಮಿಗೆ ಭೂಮಿ ನೀರು ನೀರು ಮಾಡಿತು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ, ಕುಳಿತಿದ್ದ, ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬ ಇರುವೆಗೂ ಸ್ಥಳವಿಲ್ಲದಷ್ಟು ಸೇರಿಕೊಂಡಿತು. ಮಳೆ ನಿಂತಿತು. ಜನ ಮಲಗಿಕೊಂಡಿತು. ವಾಚ್ ನೋಡಿಕೊಂಡೆ. 1 ಬೆಳಗಾಗಲು ಇನ್ನೂ 5 ತಾಸು. ಅಲ್ಲಿ ತನಕ ಏನು ಮಾಡುವುದು, ಹೇಗೆ ಹೊತ್ತು ಕಳೆಯುವುದು ಎಂದಾಗ ನಾನೋದಿದ ಹೈಸ್ಕೂಲ್ ನೆನಪಾಯಿತು. 5 ನಿಮಿಷದಲ್ಲೇ ಹೋಗುತ್ತೇನೆ. ವರಾಂಡದಲ್ಲಿ ಸಾಕಷ್ಟು ಜಾಗ ಇದೆ, ಮಲಗಿದ್ರಾಯಿತು. ಒಬ್ಬ ಚಪರಾಸಿ ಇರುವನು, ನಾನು ಹಳೆಯ ವಿದ್ಯಾರ್ಥಿ ಎಂದರೆ ಬಿಡುವನು ಎಂದು ನಿರ್ಧರಿಸಿ ಆ ಕಡೆಗೆ ಹೊರಟೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇದ್ದನು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದನು. ನನ್ನ ಬ್ಯಾಗಿನಲ್ಲಿದ್ದ ಲುಂಗಿ ಹಾಸಿ ಅದೇ ಉಟ್ಟುಬಟ್ಟೆಯ ಮೇಲೆ ಮಲಗಿದೆ. ಅರ್ಧ ತಾಸಾಯಿತು. ನಿದ್ದೆಯೇ ಬರಲಿಲ್ಲ. ತಣ್ಣನೆಯ ಗಾಳಿ ಹಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ಹಿಂದೆ ಅಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಚೇಂಡಾ ಏರಿಸಿದ, ಕ್ಲಾಸ್ಗಳಲ್ಲಿದ್ದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದಂತೆ ನಾನು ಸಂಮೋಹನಕ್ಕೊಳಗಾದೆ. ಕಾರ್ಯಕ್ರಮಗಳು ನಡೆಸುತ್ತಿದ್ದ ವೇದಿಕೆ ಕಡೆ ಮನಸ್ಸು ಹೋಯಿತು. ನಾನು ಅರಳಿದ್ದು ಅಲ್ಲೇ ಅನಿಸಿತು. ನಾನು 7ನೇ ವರ್ಗದಲ್ಲಿದ್ದಾಗ ಏಕಪಾತ್ರಾಭಿನಯ ಮಾಡುವನೆಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಗೊಂಡುದರ ನೆನಪಾಯಿತು. ನಾನು 8ನೇ ವರ್ಗದಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ದರ ನೆನಪಾಯಿತು. ಆಗ ನಮ್ಮ ಶಾಲೆಗೆ ಬಂದ ಹಾಸ್ಯ ಋಷಿ ಬೀಚಿ, ಪ್ರಕೃತಿ ಕವಿ ಕಾವ್ಯಾನಂದ, ಜಾನಪದ ಗಾರುಡಿಗ ಬೇಂದ್ರೆ ಮುಂತಾದವರು ಕಾವ್ಯ ಮತ್ತು ಜೀವನ ತರಂಗಗಳನ್ನೆಬ್ಬಿಸುವುದು ನೆನಪಾಯಿತು. ಸೂಡಿ, ಲಾಲಾ, ಶೆಟ್ಟಿ, ದೇಶಪಾಂಡೆ ಗುರುಗಳು ನನ್ನ ಓರೆ ಕೋರೆಗಳನ್ನು ತಿದ್ದಿದವರು. ನನ್ನ ಶಹಬಾದ್ ಶಾಲೆಯ ಮಾಸ್ತರರ ನೆನಪಾಗುತ್ತಲೇ ನನ್ನೂರಿನಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಹಬಾದ್ ಕರೆದುಕೊಂಡು ಬಂದ ಶಾಸ್ತ್ರಿ ಮಾಸ್ತರರ ನೆನಪು ಬಂದಾಗ ಕೆಲ ಕ್ಷಣ ಮೂಕನಾದೆ.